ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ಮುಗ್ಗರಿಸಿದೆ. ಕೊನೆಗೂ ಭಗ್ನವಾಯಿತು ಆರ್ಸಿಬಿ ಕಪ್ ಗೆಲ್ಲುವಂತಹ ಕನಸು. ರಾಜಸ್ಥಾನ ರಾಯಲ್ಸ್ಗೆ 4 ವಿಕೆಟ್ಗಳ ಭರ್ಜರಿ ಜಯ ಸಿಕ್ಕಿದೆ. 6 ಎಸೆತ ಬಾಕಿ ಇರುವಾಗಲೇ ಆರಾ ತಂಡ ಗೆದ್ದು ಬೀಗಿದೆ. ಒಂದು ರೀತಿಯಲ್ಲಿ ರೋಚಕ ಘಟ್ಟದಲ್ಲಿ ಪಂದ್ಯ ಸಾಗ್ತಾ ಇತ್ತು. ಆದರೆ ಆರ್ಸಿಬಿ ಸೋಲನ್ನು ಅನುಭವಿಸಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿರುವಂತದ್ದು ಆರ್ಸಿಬಿ. ಒಂದು ರೀತಿಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಕನಸು ಕಂಡಿದ್ರು. ಸತತ 6 ಪಂದ್ಯಗಳನ್ನ ಗೆದ್ದಿರೋದ್ರಿಂದ ಈ ಪಂದ್ಯವನ್ನ ಗೆದ್ದು ಕ್ವಾಲಿಫೈ ಆಗುತ್ತೆ. ತದನಂತರದಲ್ಲಿ SRH ಮೇಲೆ ಆಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿತ್ತು. ಈ ಬಾರಿ ಕಪ್ ನಮ್ದೇ ಅನ್ನುವಂತಹ ವಿಶ್ವಾಸದಲ್ಲಿದ್ದು ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳ ಕನಸು ಭಗ್ನವಾಗಿದೆ. ರೋಚಕ ಘಟ್ಟದಲ್ಲಿ ಆರ್ಸಿಬಿ ಪಂದ್ಯವನ್ನ ಸೋತಿದೆ. 6 ಎಸೆತಗಳು ಬಾಕಿ ಇರುವಾಗಲೇ ಆರ್ ತಂಡ ಗೆದ್ದು ಬೀಗಿರುವಂತದ್ದು. ರಾಜಸ್ಥಾನಕ್ಕೆ ಆರ್ಸಿಬಿ 173 ರನ್ಗಳ ಟಾರ್ಗೆಟ್ ಅನ್ನ ನೀಡಿತ್ತು. ಈ ಒಂದು ಟಾರ್ಗೆಟ್ ಅನ್ನ 19 ಓವರ್ಗಳಲ್ಲಿ ಆರ್ ತಂಡ ಹೊಡೆದಿರುವಂಥದ್ದು. 174 ರನ್ಗಳು, 6 ವಿಕೆಟ್ ನಷ್ಟಕ್ಕೆ ಗೆದ್ದು ಬೀಗಿದೆ. ಆರ್ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಒಂದು ಪಂದ್ಯವನ್ನ ಗೆದ್ದು ಮುಂದಿನ ಪಂದ್ಯದಲ್ಲಿ SRH ಮುಖಾಂತರವಾಗಿ ಅಲ್ಲೂ ಕೂಡ ಗೆದ್ದು ಬೀಗಿ ನೆಕ್ಸ್ಟ್ KKR ಮುಂದೆ ಫೈನಲ್ ಪಂದ್ಯವನ್ನ ಆಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಹದೇವ್, ಒಂದ್ ರೀತಿಯಲ್ಲಿ ಆರ್ಸಿಬಿ ಗೆದ್ದು ಬೀಗುತ್ತೆ ಅನ್ನುವಂತಹ ವಿಶ್ವಾಸವಿತ್ತು. ಆದ್ರೆ ಆರ್ ವಿರುದ್ಧವಾಗಿ ಈಗ ಸೋಲನ್ನ ಅನುಭವಿಸಿದೆ. ಯಾವ ರೀತಿಯಾಗಿ ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ರು. 16 ವರ್ಷಗಳ ಕಾಲ ಸತತ ಒಂದ್ ರೀತಿಯಲ್ಲಿ ಜನರು ಕೂಡ ಹಾತುರಿತಾ ಇದ್ರು. ಆದ್ರೆ ಸೋಲನ್ನು ಅನುಭವಿಸಿದೆ. ಯಾವ ರೀತಿಯಾಗಿ ರಿಯಾಕ್ಷನ್ ಇದೆ ಈಗ? ನಿತಿನ್, ಏನು ಆರ್ಸಿಬಿ ಸೋಲಿನಿಂದ ಸಾಕಷ್ಟು ಅಭಿಮಾನಿಗಳಲ್ಲಿ ನಿರಾಸೆ ಕೂಡ ಆಗಿರುವಂಥದ್ದು. ಮುಖ್ಯವಾಗಿ ಇವತ್ತು ಪ್ಲೇ ಆಫ್ನಲ್ಲಿ ಎಲ್ಲಿ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಆರ್ಸಿಬಿ ಗೆಲ್ಲುತ್ತೆ ಅನ್ನುವಂತಹ ಸಾಕಷ್ಟು ವಿಶ್ವಾಸವನ್ನ ಅಭಿಮಾನಿಗಳು ಇಟ್ಕೊಂಡಿದ್ರು. ಹೀಗಾಗಿ ಏನು ಸಂಜೆಯಿಂದಲೂ ಕೂಡ ಟಿವಿ ಮುಂದೆ ಕಾತುರದಿಂದ ಕಾಯ್ತಾ ಇದ್ರು. ಆದರೆ ಮತ್ತೆ ಅದೇ ನಿರಾಸೆ ಇವತ್ತು ಆಗಿರುವಂಥದ್ದು. ಒಟ್ಟು 6 ಪಂದ್ಯಗಳನ್ನು ಸತತವಾಗಿ ಗೆದ್ದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ರು. ಸಾಕಷ್ಟು ಆರ್ಸಿಬಿ ಫ್ಯಾನ್ಗಳ ವಲಯದಲ್ಲಿ ಸಾಕಷ್ಟು ಉತ್ಸಾಹ ಕೂಡ ಹೆಚ್ಚಿಗೆ ಆಗಿತ್ತು. ಆದರೆ ಇವತ್ತಿನ ಸೋಲು ಮತ್ತೆ ಎಲ್ಲೋ ಒಂದು ಕಡೆ ಈ ಬಾರಿ ಕಪ್ ಗೆಲ್ಲಿಲ್ಲ ಅನ್ನುವಂತಹ ನಿರಾಸೆ ಸಾಕಷ್ಟು ಅಭಿಮಾನಿಗಳ ಕಡೆ ಮೂಡಿ ಬರ್ತಾ ಇರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಆರ್ಸಿಬಿಯ ಅಭಿಮಾನಿಗಳಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೇನೆ. ಸೊ ಅವರ ಯಾವ ರೀತಿಯಾಗಿ ಇವತ್ತಿನ ಸೋಲು, ಅದರ ಜೊತೆಗೆ ಈ ಬಾರಿ ಕಪ್ ಕೈ ತಪ್ಪಿದೆ ಅನ್ನುವಂಥದ್ರ ಕುರಿತು ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕೇಳ್ತೇನೆ. ಇವತ್ತು ಆರ್ಸಿಬಿ ಸೋತಿದೆ, ಏನು ಹೇಳ್ತೀರಿ? RCB ಎಷ್ಟಾದರೂ ಮೊದಲಿಗೆ ನಾವು RCB ಅಭಿಮಾನಿ, ಅದು ಇನ್ನೂ 10 ಸಲ ಸೋತರು RCB ಅಭಿಮಾನಿ. ಈ ಸಲ ಆದರೂ ನೆಕ್ಸ್ಟ್ ಟೈಮ್ ಕಪ್ ನಮ್ಮದೇ, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೂ ಈ ಸಲ ಏನು ಪರ್ಫಾರ್ಮೆನ್ಸ್ ಮಾಡಿದ್ರು, ಎಲ್ಲೋ ಬೌಲಿಂಗ್ ಲೈನ್ದಾಗಲಿ ಅಥವಾ ಇನ್ನು ಬ್ಯಾಟಿಂಗ್ ಲೈನ್ದಲ್ಲಿ ಇನ್ನಷ್ಟು ಗ್ರೋತ್ ಆಗಬೇಕು. ಇವರು ಇನ್ನಷ್ಟು ಅದನ್ನು ನೋಡಿ ಆಡಬೇಕು. ಬಟ್ ಏನು ಅಭಿಮಾನಿಗಳನ್ನು ಸೋಲು ಗೆಲುವು ಇದ್ದೇ ಇರುತ್ತೆ. ನಾವೇನು ನಿರಾಶೆ ಆಗಿಲ್ಲ. ನಾವು ಎಷ್ಟೇ ಆದರೆ RCB ಸಪೋರ್ಟರ್ಸೇ. ಏನು ಹೇಳ್ತೀರಿ ಸರ್? ಏನಿಲ್ಲ, ತುಂಬ ಬೇಜಾರಾಗ್ತಿದೆ ಸರ್. ಅಂದರೆ ಇವತ್ತಿನ ಮ್ಯಾಚ್ನು ನಂಗೆ ಏನು ಅನಿಸ್ತೈತೆ ಅಂದರೆ RCB ಕಳೆದ 6 ಮ್ಯಾಚ್ದಾಗ ಆಡಿದ ಮ್ಯಾಚ ಮತ್ತು ಕಳೆದ 8 ಮ್ಯಾಚ್ದಾಗ ಆಡಿದ ಮ್ಯಾಚ್ದಾಗ ಫರ್ಕ್ ಭಾಳ ಐತಿ ರೀ. ಇವತ್ತು ಕಳೆದ 6 ಮ್ಯಾಚ್ ಆಡಿದ ಪರ್ಫಾರ್ಮೆನ್ಸ್ ನಾನು ನೋಡಲಿಲ್ಲ ಅನಿಸುತ್ತೆ. ಕಳೆದ 8 ಮ್ಯಾಚ್ದಾಗ ಆಡಿದ ಪರ್ಫಾರ್ಮೆನ್ಸ್ ನೋಡಿದ ಅನಿಸುತ್ತೆ. ಇವತ್ತು ಬಾಲಿಂಗು ಸ್ವಲ್ಪ ಸ್ಟ್ರಾಂಗ್ ಇರಲಿಲ್ಲ. ಬಟ್ ಬ್ಯಾಟಿಂಗ್ದವ್ರು ಟ್ರೈ ಮಾಡಿದರು, ಬಾಲಿಂಗ್ದವ್ರು ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದರೆ ಏನೋ ಗೆಲ್ಬೋದು ಅನ್ನೋದು ಇರ್ತ. ಲಾಸ್ಟ್ ಮೂಮೆಂಟ್ದಲ್ಲಿ ನಮ್ದೇ ಕಪ್ ನಮ್ದೇ ಅಂತ ಇದ್ದೀವಿ, ಎಲ್ಲೋ ಒಂದು ಕಡೆ ಆ ಕಪ್ ತಪ್ತು ಅಂತ. ಕಪ್ ತಪ್ಪಿತು, ಆದರೆ ಈ ಮುಂದಿನ ಸಲ ನಮ್ಮದೇ ಕಪ್ ಅಲ್ವಾ? ಈ ಸಲ ಕಪ್ ತಪ್ಪಿದ್ರೆ ಏನಾಯಿತು? ಏನು ಹೇಳ್ತೀರಿ ಸರ್? RCB ಮತ್ತೆ ಸೋತಿದೆ, ಮೊದಲಿನ ಥರ ನಿರಾಸೆ ಮತ್ತೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ರಿಪೀಟ್ ಆಗಿದೆ ಅಷ್ಟೇ. ಈ ಕಪ್ ನಮ್ಮದೇ ಅಂತ ಇದ್ದೀವಿ. ಕಪ್ ನಮ್ಮದೇ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ವಿ. ಬಟ್ ಕಪ್ ಯಾವಾಗ ಬರ್ತದೆ ಗೊತ್ತಿಲ್ಲ. ಇಯರ್ಲಿ ಸೇಮ್ ರಿಪೀಟ್ ಆಗ್ತಾ ಇದೆ ಅಷ್ಟೇ. ಬಟ್ ಈ ಥರ ಆಗಬಾರ್ದಿತ್ತು, ಆಗಿದೆ ಅಷ್ಟೇ. ಏನು ನಿರಾಶೆ ಅನ್ನಿಸ್ತದೆ? ಇಲ್ಲ, ನಿರಾಶೆ ಏನಂದರೆ ಇವಾಗ ಹೇಳ್ಬೇಕಂದ್ರೆ ಈ ಪ್ಲೇ ಆಫಲ್ಲಿ ಅಂದ್ರೆ ಒಂದೇ ಹೇಳ್ಬೇಕಂದ್ರೆ ಮೂಮೆಂಟಲ್ಲಿ ಇನ್ನೂ ಆದರೂ ಚಾನ್ಸಸ್ ಇತ್ತು. ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ಸಹದೇವ್ ಮಾನೆ. ಚಾನ್ಸಸ್ ಇತ್ತು, ಗೆಲ್ಲುತ್ತೆ ಅಂತ. ಬಟ್ ಏನು ಬ್ಯಾಡ್ ಲಕ್ಕು ಅನ್ಬೇಕು. ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಬೆಂಗಳೂರಿನಿಂದ
ಜಗದೀಶ್ ಅವರು ಲೈವ್ ಇದ್ದಾರೆ, ನಮ್ಮ ಪ್ರತಿನಿಧಿ. ಜಗದೀಶ್, ಯಾವ ರೀತಿಯಾಗಿ ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಒಂದ್ ರೀತಿಯಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧವಾಗಿ RCB ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವಿತ್ತು, ಆದ್ರೆ ಕೊನೆ ಗಳಿಗೆಯಲ್ಲಿ ಹುಸಿ ಆಗಿರುವಂತದ್ದು. ಯಾವ ರೀತಿಯಾಗಿ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಖಂಡಿತ ನಿತಿನ್, ಆರಂಭದಲ್ಲಿ RCB ಗೆಲ್ಲುತ್ತೆ ಅನ್ನುವಂಥ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಭರವಸೆ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಫರ್ಗ್ಸನ್ ಓವರ್ನಲ್ಲಿ ಭಾರಿ ಒಂದು ಬದಲಾವಣೆ ಆಯಿತು. ಒಂದೇ ಓವರ್ನಲ್ಲಿ ಹೆಚ್ಚು ರನ್ ಪಡೆದುಕೊಳ್ಳುವಂಥ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ RR ಜಯಗಳಿಸ್ತು ಅಂತಲೇ ಹೇಳ್ಬೋದು. ಇದಾದ ಬಳಿಕವಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ RCBಯ ಅಭಿಮಾನಿಗಳ ಮುಖದಲ್ಲಿ ಸಾಕಷ್ಟು ಒಂದು ಬೇಸರ ಕೂಡ ಮೂಡಿತ್ತು. ಯಾಕಂದರೆ ಈಗಾಗಲೇ ಕಳೆದ ಬಾರಿ CSK ಸಂದರ್ಭದಲ್ಲಿ, ಅಂದರೆ CSK ಮ್ಯಾಚ್ ಸಂದರ್ಭದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆದಂಥ ಒಂದು ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡಿದ್ದಂತಹ ಪೊಲೀಸರು ಈ ಬಾರಿ ಮುಂಜಾಗ್ರತಾ ಕ್ರಮವಾಗಿ ಒಂದಿಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿದ್ರು. ಅದೇ ರೀತಿಯಲ್ಲಿ ಎಲ್ಲಿ ಹೆಚ್ಚು ಜನ ಸೇರಿದ್ರು ಅಲ್ಲಿ ಒಂದಿಷ್ಟು ಭದ್ರತೆಗಳನ್ನು ಮಾಡುವಂಥದ್ದು, ಆ ನಿಟ್ಟಿನಲ್ಲಿ ಬೇಕಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳುವಂತಹ ಒಂದಿಷ್ಟು ನಡೆಗಳನ್ನು ಕಾದುಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಯಾವಾಗ ಪಂದ್ಯ ಮುಕ್ತಾಯಗೊಳ್ಳುತ್ತೆ ಅಂದರೆ RCB ಸೋಲನ್ನು ಅನುಭವಿಸಿದಂತಹ ಬಳಿಕವಾಗಿ ಇಲ್ಲಿದ್ದಂತಹ ಜನರನ್ನ ಕಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನೀವು ನೋಡಬಹುದು, ಈಗಲೂ ಕೂಡ ಸ್ಥಳದಲ್ಲಿ ಇರುವಂತದ್ದು, ಯಾರು ಕೂಡ ಇಲ್ಲಿ ನಿಲ್ಲುವ ಹಾಗಿಲ್ಲ. ಅಂದ್ರೆ ಸೆಲೆಬ್ರೇಷನ್ ಆದಂತಹ ಸಂದರ್ಭದಲ್ಲಿ ಕಳೆದ ಬಾರಿ CSK ಮ್ಯಾಚ್ ನ ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲಿ ಜಮಾಯಿಸಿದ್ರು. ಜೊತೆಗೆ RCBಯ ಘೋಷಣೆಗಳನ್ನು ಕೂಡ ಕೂಗಲಾಗ್ತಿತ್ತು. ಆದ್ರೆ ಈ ಪಂದ್ಯದಲ್ಲಿ ಯಾವಾಗ RCB ಸೋಲ್ತು, ಅದಾದ ಬಳಿಕವಾಗಿ ಜನರನ್ನ ಇಲ್ಲಿಂದ ಕಳಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ RCB ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಒಂದು ಬೇಸರವೂ ಕೂಡ ಕಂಡು ಬಂತು. ಆದ್ರೆ ಸೋತ್ರು ಗೆದ್ರು ನಾವು RCB ಫ್ಯಾನ್ಸ್ ಅನ್ನುವಂತ ಒಂದು ಮಾತನ್ನ ಹೇಳ್ಕೊಂಡು ಮುಂದಿನ ವರ್ಷದ ಸೀಸನ್ ನಲ್ಲಿ ನಾವು ಮತ್ತೆ ಕಪ್ಪನ್ನ ಗೆಲ್ತೇವೆ ಅನ್ನುವಂತ ಒಂದು ಮಾತುಗಳನ್ನ ಕೂಡ ಇಲ್ಲಿ ಹೇಳುವಂತ ವಾತಾವರಣ ಕಂಡು ಬಂತು. ನಿತಿನ್, ಓಕೆ ಜಗದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.